ಸುರೇಶ್ ಅಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಸಹೋದರನಿಗೆ ಯಾವುದಾದರೊಂದು ಪಟ್ಟ ಕಟ್ಟಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆ ಪ್ರಯತ್ನದ ಭಾಗವಾಗಿ ಒಂದು ಯಶಸ್ವಿ ಈಗ ಸಿಕ್ಕಿದೆ. ಹಾಗೆ ನೋಡಿದ್ರೆ KMF ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಸುರೇಶ್ ಅವರನ್ನ ತಂದು ಕೂರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ನಡೆದಿತ್ತು. ಇದೀಗ ಅದು ಯಶಸ್ವಿಯಾಗಿದೆ. ಬಮೂಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹಿರಿಯರ ಒತ್ತಾಯದ ಮೇರೆಗೆ ನಿನ್ನೆಯಷ್ಟೇ ನಾಮಿನೇಷನ್ ಅನ್ನು ಸಲ್ಲಿಸಿದ್ರು. ಅದು ಮೊದಲ ಸ್ಟೋರಿ ಆಗುತ್ತೆ ಇವತ್ತು. ಜೊತೆಗೆ ನೋಡಿ, ಎರಡನೇ ಸ್ಟೋರಿಗೆ ಹೋಗೋದಾದರೆ, ಇವತ್ತು ಧರ್ಮಸ್ಥಳದ ಯುವತಿಯೊಬ್ಬರು ಪಂಜಾಬಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಿಜಕ್ಕೂ ಕೂಡ ಆಕೆಯ ಸಾವಿಗೆ ಏನು ಕಾರಣ ಆಯಿತೋ ಗೊತ್ತಿಲ್ಲ. ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಆ ಕುರಿತಂತೆಯೂ ಕೂಡ ಸುದ್ದಿಯನ್ನು ಗಮನಿಸೋಣ. ಅನಂತರದಲ್ಲಿ ಇವತ್ತು ನಾವು ಯಾವ ಕಾಲದಲ್ಲಿದ್ದೇವೆ? IT-BT ಕಾಲದಲ್ಲಿದ್ದೇವೆ. ಇಂಥ ಟೈಮ್ನಲ್ಲೂ ಕೂಡ ನಾವು AI ಕಾಲದಲ್ಲಿದ್ದೇವೆ. ನಾವು ಇಂಥ ಟೈಮಲ್ಲೂ ಕೂಡ ಅನಿಷ್ಟ ಪದ್ಧತಿಗಳು ಜೀವಂತ ಇದೆ. ಕೊಪ್ಪಳದಲ್ಲಿ ಅನಿಷ್ಟ ಪದ್ಧತಿ ಈಗಲೂ ಕೂಡ ಹಾಗೆ ಜೀವಂತವಾಗಿ ಉಳಿಸಿಕೊಳ್ಳಲಾಗಿದೆ. ಒಂದು ಇಡೀ ಕುಟುಂಬವೇ ತಾನು ಮಾಡಿದ ಸಣ್ಣ ತಪ್ಪಿಗಾಗಿ, ತಪ್ಪು ಅಲ್ಲ ಅದು, ಆ್ಯಕ್ಚುಲಿ ತಪ್ಪು ಅಲ್ಲ, ಮಾಡದ ತಪ್ಪಿಗಾಗಿ ಇಂತಹ ಶಿಕ್ಷೆ, ಅದನ್ನು ಕೂಡ ಗಮನಿಸೋಣ. ಇನ್ನೊಂದು ಕಡೆ ಮಳೆ ಬಂದರೆ ಪ್ರಕೃತಿ ಹೊಸ ರೂಪ ಪಡೆಯುತ್ತೆ. ಆದರೆ ನಗರಸಭೆಯ ಕಾಮಗಾರಿ ಇಲ್ಲಿ ಬಯಲಾಗಿದೆ. ಹಾಸನದಲ್ಲಿ ಎಂಥ ಗುಣಮಟ್ಟದ ಕಾಮಗಾರಿ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ನೋಡಿ, ಮೊದಲ ಸುದ್ದಿಗೆ ಕ್ವಿಕ್ಕಾಗಿ ಹೋಗ್ಬಿಡೋಣ ಈಗ. ಯಾಕಂತ ಹೇಳಿದ್ರೆ ಡಿ.ಕೆ. ಸುರೇಶ್ ಕೂಡ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು. ಡಿ.ಕೆ. ಶಿವಕುಮಾರ್ ರೀತಿಯಲ್ಲಿ ತಾನು ಕೂಡ ಬೆಳಿಬೇಕು ಅಂತ ಅಂದುಕೊಂಡಿದ್ರು. ಆದರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪರ್ಧಿಸಿ ಡಾಕ್ಟರ್ CN ಮಂಜುನಾಥ್ ವಿರುದ್ಧ ಸೋತಿದ್ರು. ಇದೀಗ ಆಯ್ಕೆಯಾಗಿದ್ದಾರೆ ಬಮೂಲ್ ನಿರ್ದೇಶಕರಾಗಿ. ಹಾಗೆ ನೋಡಿದ್ರೆ KMF ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅವರನ್ನು ಅಂತ ಹೇಳಿ ನಡೀತಾ ಇತ್ತು. ಅದರ ಮೊದಲ ಹೆಜ್ಜೆಯ ಭಾಗವಾಗಿ ಇದೀಗ ಬಮೂಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಸಂಸದ ಡಿ.ಕೆ. ಸುರೇಶ್. ನಿನ್ನೆಯಷ್ಟೇ ನಾಮಪತ್ರವನ್ನು ಸಲ್ಲಿಸಿದರು ಡಿ.ಕೆ. ಸುರೇಶ್. ಬೇರೆ ಯಾರು ಕೂಡ ಡಿ.ಕೆ. ಸುರೇಶ್ ಸಲ್ಲಿಕೆ ಮಾಡಿದ ನಂತರದಲ್ಲಿ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಯಾರೂ ಕೂಡ ಚುನಾವಣೆಗೆ ನಾಮಿನೇಷನನ್ನು ಹಾಕಿರಲಿಲ್ಲ. ಹೀಗಾಗಿ ಅವಿರೋಧವಾಗಿ ಡಿ.ಕೆ. ಸುರೇಶ್ ಆಯ್ಕೆಯಾಗಿದ್ದಾರೆ. ಇನ್ನು KMF ಅಧ್ಯಕ್ಷ ಸ್ಥಾನದ ಹಾದಿ ಮತ್ತಷ್ಟು ಸುಲಭವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಬಳಿಕ ಎಲ್ಲಿಯೂ ಕೂಡ ಅವರನ್ನು MLC ಮಾಡುವಂಥ ಅವಕಾಶ ಸಿಗಲಿಲ್ಲ, ಆಗಲಿಲ್ಲ. ಇದೀಗ KMF ಮೂಲಕ ಅಥವಾ ಬಮೂಲ್ನ ಮೂಲಕ ಮತ್ತೊಂದು ಇನ್ನಿಂಗ್ಸನ್ನು ಡಿ.ಕೆ. ಸುರೇಶ್ ಆರಂಭ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅಧ್ಯಕ್ಷ ಗಾದಿ ಇನ್ನು ಮುಂದೆ ಸುಲಭನಾ ಅಂತ? ದಶರಥ್, ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಡಿ.ಕೆ. ಸುರೇಶ್ ಅವರು ನಾಮಪತ್ರ ಮಾಡಿದ್ರು. ಅವಿರೋಧ ಆಯ್ಕೆ ಆಗುತ್ತೆ ಅನ್ನೋದು ಖಚಿತ ಆಗಿತ್ತು. ಈಗ ಆಯ್ಕೆ ಕೂಡ ಆಗಿದೆ. ಇನ್ನು ಮುಂದೆ KMF ಅಧ್ಯಕ್ಷರಾಗ್ತಾರಾ ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ KMF ಅಧ್ಯಕ್ಷ ಸ್ಥಾನದ ಮೇಲೆ ಈ ಹಿಂದೆ ಕೂಡ ಡಿ.ಕೆ. ಸುರೇಶ್ ಅವರ ಕಣ್ಣಿಟ್ಟಿದ್ರು ಅನ್ನೋದು ಕೂಡ ಈಗ ಸ್ಪಷ್ಟವಾಗಿರುವಂಥದ್ದು. ಅಂದರೆ ನಾಮನಿರ್ದೇಶಕ ಬಳಿಕ KMF ಅಧ್ಯಕ್ಷ ಸ್ಥಾನಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಯಾಕೆಂದರೆ ಇನ್ನೂ 4 ಜಿಲ್ಲೆಗಳಲ್ಲಿ ಚುನಾವಣೆ ಆಗಬೇಕಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬಳ್ಳಾರಿ ಸೇರಿದಂತೆ ಮಂಗಳೂರಿನಲ್ಲಿ ಚುನಾವಣೆ ಆಗಬೇಕಾಗಿದೆ. ಆ ಚುನಾವಣೆ ಆದ ಬಳಿಕ KMF ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಚುನಾವಣೆ ನಡೆಯುತ್ತಾ ಅಥವಾ ಅವಿರೋಧವಾಗಿ ಡಿ.ಕೆ. ಸುರೇಶ್ ಅವರೇ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸೋತ ಬಳಿಕ ಸಕ್ರಿಯ ರಾಜಕಾರಣದಲ್ಲಿ ಹೊರತುಪಡಿಸಿ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳಲ್ಲಿ ಡಿ.ಕೆ. ಸುರೇಶ್ ಭಾಗಿಯಾಗ್ತಾ ಇದ್ರು. ಈಗ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ನಿನ್ನೆ ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ರು, ನಾನು ಪಕ್ಷದ ಹಿರಿಯ ನಾಯಕರ ಹಾಗೂ ಪಕ್ಷದ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ನಾನು ನಿರ್ದೇಶಕ ಸ್ಥಾನಕ್ಕೆ ನಾನು ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ಇದರಲ್ಲಿ ಪಕ್ಷ
ಪಕ್ಷದ ನಾಯಕರು ಹೇಳಿದಂತೆ ನಾನು ಕೇಳ್ತೀನಿ, KMF ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪಕ್ಷದ ನಾಯಕರೇ, ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಆದರೆ ಇದೆಲ್ಲವನ್ನ ನೋಡಿದಂಥ ಸಮಯದಲ್ಲಿ KMF ಅಧ್ಯಕ್ಷ ಸ್ಥಾನದ ಮೇಲೆ ಮಾಜಿ ಸಂಸದರಾದಂಥ DK ಸುರೇಶ್ ಕಣ್ಣಿಟ್ಟಿರೋದು ಬಹಳ ಸ್ಪಷ್ಟವಾಗಿದೆ. ಜೊತೆಗೆ KMF ನಿರ್ದೇಶಕ ಸ್ಥಾನಕ್ಕೆ ಗೆದ್ದಿರೋದ್ರಲ್ಲಿ ಈಗಾಗಲೇ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಒಂದೇ ಕಲ್ಲಿನಲ್ಲಿ ಮೂರು ಹಕ್ಕಿಗಳನ್ನು ಹೊಡೆಯುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಒಂದು ಕಡೆ ಸತತವಾಗಿ KMF ಮೇಲೆ ದೇವೇಗೌಡರ ಕುಟುಂಬ ಸಾಕಷ್ಟು ಒಂದು ಹಿಡಿತವನ್ನು ಇಟ್ಕೊಂಡಿದ್ರು. 9 ವರ್ಷಗಳ ಕಾಲ KMF ಅಧ್ಯಕ್ಷರಾಗಿ HD ರೇವಣ್ಣವರು ಕಾರ್ಯನಿರ್ವಹಿಸಿದ್ರು. ಜೊತೆಗೆ ಸತತವಾಗಿ 7 ಬಾರಿ ಈಗ ಹಾಸನ ಹಾಲು ಒಕ್ಕೂಟ ಮಂಡಳಿಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಅವ್ರದ್ದು ಕೂಡ ಒಂದು ಎಲ್ಲೋ ರೀತಿ ಒಂದು ಹಿಡಿತ ಸಾಕಷ್ಟಿತ್ತು. ಜೊತೆಗೆ ಈ ಹಿಂದೆ ಕೂಡ KMF ಅಧ್ಯಕ್ಷ ಸ್ಥಾನಕ್ಕೆ DK ಸುರೇಶ್ ಅವರ ಹೆಸರು ಕೇಳಿಬಂದಿತ್ತು. ಪಕ್ಷದಲ್ಲೇ ಆಂತರಿಕವಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಎದುರಾಗಿತ್ತು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಈಗ ಬ್ರೇಕ್ ಹಾಕೋದಕ್ಕೆ ಮಾಜಿ ಸಂಸದರಾದ DK ಸುರೇಶ್ ಅವರು ಮುಂದಾಗಿರುವಂಥದ್ದು. ಜೊತೆಗೆ ಈಗ ಹಳೆ ಮೈಸೂರು ಭಾಗದಲ್ಲಿ ಇನ್ನಷ್ಟು ಪ್ರಾಬಲ್ಯ ಸಾಧಿಸೋದಕ್ಕೂ DK ಬ್ರದರ್ಸ್ ಮುಂದೆ ಆಗ್ತಾ ಇರೋಂಥದ್ದು. ಒಂದು ಕಡೆ DCM DK ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಸಂಸದರಾದ DK ಸುರೇಶ್. ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ನಾನು ರೆಸ್ಟ್ನಲ್ಲಿದ್ದೇನೆ, ಜನರು ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಎಂಬ ಹೇಳಿಕೆಗಳನ್ನು DK ಸುರೇಶ್ ಅವರು ಹೇಳ್ತಾ ಇದ್ರು. ಆದರೆ ಮತ್ತೆ ಈಗ ಅದೇ ಭಾಗದಿಂದ ಅಂದರೆ ಕನಕಪುರ ಹಾಲು ಮಂಡಳಿಯಿಂದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಈಗ ಅವಿರೋಧವಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಮೂರು ವಿಚಾರಗಳನ್ನು ಇಟ್ಕೊಂಡು, ಅಂದರೆ ಒಂದು ಕಡೆ ದೇವೇಗೌಡರ ಕುಟುಂಬದ ಒಂದು ಬಲವನ್ನು ತಗ್ಗಿಸೋದಕ್ಕೆ, ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಹಿಡಿತವನ್ನು ಸಾಧಿಸೋದಕ್ಕೆ, ಜೊತೆಗೆ ಈ ಹಿಂದೆ ಆಗಿದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು, ಅಂದರೆ DK ಸುರೇಶ್ ಅವರ ಒಂದು ಹೆಸರು ಕೇಳಿಬಂದಂಥ ಸಂದರ್ಭದಲ್ಲೂ ಕೂಡ ಭೀಮಾ ನಾಯ್ಕ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ KMF ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿತ್ತು. ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಈಗ ವೇದಿಕೆ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಅಂದರೆ ಈಗಾಗಲೇ ಹೇಳಿದಂತೆ 4 ಜಿಲ್ಲೆಗಳ ಒಕ್ಕೂಟಕ್ಕೆ ಇನ್ನೂ ಚುನಾವಣೆ ನಡೆಯಬೇಕಾಗಿದೆ. ಆ ಚುನಾವಣೆ ಬಳಿಕ ಇನ್ನು ಯಾರು KMF ಅಧ್ಯಕ್ಷರಾಗ್ತಾರೆ, DK ಸುರೇಶ್ ಅವರಿಗೆ ಅಧ್ಯಕ್ಷ ಸ್ಥಾನ